ಇದೆಯಾ ಮಕ್ಕಳೇ? ನಾವು ಪ್ರಕೃತಿಯಲ್ಲಿ ಹಲವಾರು ವಸ್ತುಗಳು ನೋಡ್ತೀವಿ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಬಳಸ್ತಕ್ಕಂತಹ ಉಪ್ಪು ನೋಡಿದೀವಲ್ವಾ? ಅದನ್ನ ನಾವು NaCl ಅಂತ ಕರಿತೀವಿ, ಅಂದ್ರೆ ಸೋಡಿಯಂ ಕ್ಲೋರೈಡ್. ಗೊತ್ತಾಗ್ತಿದ್ಯಾ? ಇದು ನಾವು ಉಪ್ಪು ಅಂತ ಕರಿತೀವಿ. ಇಲ್ಲಿ ಏನಾಗಿದೆ? ಇಲ್ಲಿ ಸೋಡಿಯಂ ಇದೆ ಮತ್ತೆ ಕ್ಲೋರಿನ್ ಇದೆ. ಇವೆರಡು ಸೇರಿ ಆಗಿರ್ತಕ್ಕಂಥದ್ದು ಯಾವುದು? ಉಪ್ಪು. ಅಂದ್ರೆ ಈ ಉಪ್ಪು ಆಗ್ಬೇಕು ಅಂತಂದ್ರೆ ಅಲ್ಲಿ ಏನಾಗಿದೆ? ಸೋಡಿಯಂ ಮತ್ತೆ ಕ್ಲೋರಿನ್ ವರ್ತಿಸಿದೆ. ಅದೇ ರೀತಿ ನಾವು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೋಡ್ತೀವಿ, ಇಂಗಾಲದ ಡೈಆಕ್ಸೈಡ್. ಅದೇ ರೀತಿ ನಮ್ಮ ಮನೆಯಲ್ಲಿ ನಾವೆಲ್ಲರೂ ಸಹ ಅತ್ಯಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಯಾವುದು? ನೀರು. ಅದೇನದು? H2O, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸೇರಿ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಪ್ರಕೃತಿಯಲ್ಲಿ ಯಾವುದೇ ವಸ್ತು ಉಂಟಾಗಿದ್ದಾವೆ ಅಂತಂದ್ರೆ ಅವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಪರಸ್ಪರ ಪ್ರತಿವರ್ತಿಸಿ ಏನಾಗಿದ್ದಾವು? ಆ ವಸ್ತುಗಳು ಉಂಟಾಗಿರ್ತಕ್ಕಂಥದ್ದು. ಉದಾಹರಣೆಗೆ ನಾನು ನಿಮಗೆ ಇನ್ನೊಂದು ಆಕ್ಟಿವಿಟಿ ವಸ್ತು ನೋಡಿದ್ವಿ. ಇಲ್ಲಿ ನೀರಿದೆ. ನೀರಿಗೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ. ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ನಾನು ಸ್ವಲ್ಪ ಅದನ್ನ ಅಲ್ಲಾಡಿಸ್ತಾ ಇದ್ದೀನಿ. ಉಪ್ಪೇನಾಗ್ತಾ ಇದೆ? ಅದು ಉಪ್ಪೇನಾಗ್ತಿದೆ? ನೀರಲ್ಲಿ ಕರಗ್ತಾ ಇದೆ. ಉಪ್ಪು ನೀರಲ್ಲಿ ಕರಗ್ತಾ ಇದೆ ಅಂತಂದ್ರೆ ಇದು ರಾಸಾಯನಿಕ ಕ್ರಿಯೆನಾ? ನೀರಲ್ಲಿ ಉಪ್ಪು ಕರಗಿದೆ, ನೀರಿನಲ್ಲಿ ಉಪ್ಪೇನಾಗಿದೆ? ವಿಲೀನ ಆಗಿದೆ. ಆದ್ರೆ ನೀವು ಯಾವ್ದು ಹೊಸ ವಸ್ತು ಉಂಟಾಗಿದೆಯಾ? ಉಪ್ಪಿನ ನೀರು ಉಂಟಾಗಿದೆ. ಇಲ್ಲ, ರಾಸಾಯನಿಕ ಬದಲಾವಣೆ ಅಲ್ಲ. ರಾಸಾಯನಿಕ ನಡೆದಿದೆ ಅಲ್ಲಿ? ಇಲ್ಲ. ಇದೇನಿದ್ರು ಜಸ್ಟ್ ಬರೇ ಭೌತವನ್ನು ಎರಡು ವಸ್ತುಗಳು ಸೇರಿದವಷ್ಟೇ ಇದು. ಅರ್ಥಕ್ಕಿದೆ? ನೀರಲ್ಲಿ ಉಪ್ಪು ವಿಲೀನ ಆಗಿದೆ, ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೇನಾಗಿದೆ? ಇದು ಒಂದು ವಸ್ತು ವಸ್ತು ವಿಲೀನ ಆಗಿದೆ. ಅದೇ ರೀತಿ ನಾನೀಗ ಇನ್ನೊಂದು ಪೇಪರ್ ಇದೆ. ಪೇಪರ್ ಏನ್ ಮಾಡ್ತೀನಿ? ನಾನು ಬೆಂಕಿ ಕಡ್ಡಿಯಿಂದ ಹಚ್ತೀನಿ. ನೋಡಿ, ಗೊತ್ತಾಗ್ತಾ ಇದೆಯಾ? ಏನಾಯ್ತು ಇಲ್ಲಿ? ಈ ಪೇಪರು ಆಮ್ಲಜನಕದ ಸಹಾಯದಿಂದ ಏನಾಗ್ತಾ ಇದೆ? ಇದು ಉರಿತಾ ಇದೆ. ಉರಿದೇನಾಗ್ತಾ ಇದೆ? ಅದು ನೋಡಿ, ಇಲ್ಲಿ ಉರಿದೇನಾಗಿದೆ? ಇಲ್ಲಿ ಪೇಪರ್ ಇದೆಯಾ? ಇಲ್ಲಿ ಇಲ್ಲ. ಪೇಪರ್ ಏನಾಗಿದೆ? ಅದು ಪೇಪರ್ ಬೂದಿಯಾಗಿದೆ. ಅಂದ್ರೆ ಏನಂತ? ಅಲ್ಲಿ ಬೇರೆ ವಸ್ತು ಉಂಟಾಗಿದೆ, ಅಂದ್ರೆ ಹೊಸ ವಸ್ತು ಉಂಟಾಗಿದೆ. ಆಮೇಲೆ ನೋಡಿ, ಇಲ್ಲಿ ಒಂದು ವಸ್ತು ಇದೆ, ಹೊಸ ವಸ್ತು ಉಂಟಾಗಿದೆ. ಪ್ಲಸ್ ಇಲ್ಲಿ ಏನಾಗ್ತಿದೆ? ಹೊಗೆ ಬರ್ತಾ ಇದೆ, ಅಲ್ಲೇ ಬಿಡುಗಡೆ ಆಗ್ತಾ ಇದೆ. ಪ್ಲಸ್ ಏನಾಯ್ತು? ಇಲ್ಲಿ ವಸ್ತುವಿನ ಬಣ್ಣದಲ್ಲಿ ಬದಲಾವಣೆ ಆಗಿದೆ. ವೈಟ್ ಇದೆ, ಇಲ್ಲಿ ಬ್ಲಾಕ್. ಆಮೇಲೆ ಇದು ಮುಟ್ಟಿದ್ರೆ ಏನಾಗ್ತಿದೋ? ಸುಡುತ್ತಾ, ಬಿಸಿ ಇದೆ. ಒಟ್ಟಾರೆ ಒಂದು ರಾಸಾಯನಿಕ ಕ್ರಿಯೆ ನಡಿಬೇಕು ಅಂತಂದ್ರೆ ಏನಾಗಬೇಕಲ್ಲಿ? ನಾನು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳ್ಬೇಕು ಅಂತಂದ್ರೆ ಏನಾಗಬೇಕಲ್ಲಿ? ನಾನು ಹೇಳ್ತಕ್ಕಂಥ 4 ಅಂಶಗಳು ನಡಿಬೇಕಲ್ವಾ? ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿದ್ರೆ ಏನಾಗಬೇಕು? ನಮ್ಮ ಮುಖ್ಯವಾಗಿ ಏನಾಗಬೇಕಲ್ಲಿ? ಹೊಸ ವಸ್ತು ಉಂಟಾಗಬೇಕು. ಅರ್ಥಾಗ್ತಿದ್ಯಾ? ಹೊಸ ವಸ್ತು ಉಂಟಾಗಬೇಕು ಅಂತಂದ್ರೆ ಎರಡು ವಸ್ತುಗಳು ಸೇರ್ಕೊಂಡು ಏನಾದ್ರು ಇದು ಉದಾಹರಣೆ ಇಲ್ಲೇ ಇದೆಯಲ್ಲ, ಏನಿದೆ? ಇಲ್ಲಿ ಸೋಡಿಯಂ ಇದೆ, ಅದ್ರ ಜೊತೆಗೆ ಕ್ಲೋರಿನ್ ಸೇರ್ಕೊಳ್ಳುತ್ತೆ. ಅದೇ Na+Cl2 ಏನಾಗುತ್ತೆ? ಅಲ್ಲಿ NaCl ಆಗುತ್ತೆ. ಅರ್ಥ ಆಗ್ತಿದ್ಯಾ? ಏನಂತಲ್ಲಿ ಈ ಎರಡು ವಸ್ತುಗಳು ಏನಾದ್ರು ಇಲ್ಲಿ ಪರಸ್ಪರ ವರ್ತಿಸಿದ್ವು. ವರ್ತಿಸಿ ಹೊಸ ವಸ್ತು ಮೆಗ್ನೀಷಿಯಂ ಕ್ಲೋರೈಡ್ ಬಂತು. ಅದೇ ರೀತಿ ಮೆಗ್ನೀಷಿಯಂ ಅಂತ ಮೆಗ್ನೀಷಿಯಂ ಇದೆ. ಮೆಗ್ನೀಷಿಯಂ ನಾವು ಗಾಳಿಯಲ್ಲಿ ಉರಿಸ್ತೀವಿ. ಉರಿಸಿದಾಗ ಏನಾಗುತ್ತದೋ? ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ. ಉದಾಹರಣೆಗೆ ನಾವು ದೀಪಾವಳಿ ಹಬ್ಬದಲ್ಲಿ ಈ ಉದಿಕಡ್ಡಿ ಹಚ್ತೀವಿ ನೋಡಿ, ಸುಸರ್ ಬತ್ತಿ ಅಂತೀವಿ. ಆ ಸುಸರ್ ಬತ್ತಿ ಹಚ್ಚಿದಾಗ ಅದು ಪ್ರಕಾಶಮಾನ ಉರಿಯುತ್ತೆ. ಪ್ರಕಾಶಮಾನ ಉರಿದು ಉರಿತಕ್ಕಂಥದ್ದು ನೋಡಿದಲ್ವಾ? ಪ್ರಕಾಶಮಾನ ಉರಿತಕ್ಕಂಥ ಏನದು? ಮೆಗ್ನೀಷಿಯಂ ಪಟ್ಟಿ ಅಂತ ಅಂದ್ಕೊಂಡ್ರೆ ಅದು ಗಾಳಿ ಹೋದೇನಾದ್ರು ಮೆಗ್ನೀಷಿಯಂ ಆಕ್ಸೈಡ್ ಅಂದ್ರೆ ನಮ್ಮ ಪ್ರಕಾಶಮಾನ ಉರಿಯುತ್ತದೆ. ಉಳಿತಕ್ಕಂಥ ಏನದು? ಮೆಗ್ನೀಷಿಯಂ ಆಕ್ಸೈಡ್. ಅರ್ಥಾಗ್ತಿದೆಯಲ್ಲ? ಅದೇ ರೀತಿ ಇಲ್ಲಿ ರಾಸಾಯನಿಕ ಕ್ರಿಯೆ ನಡಿಬೇಕು ಅಂತ ಇಲ್ಲಿ ಹೊಸ ವಸ್ತು ಉಂಟಾಗಬೇಕು ಅಂತ ಆಯ್ತು. ಪ್ಲಸ್ ಈ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಲಿಕ್ಕೆ ಇರ್ತಕ್ಕಂತಹ 4 ಅಂಶಗಳು. ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಬೇಕು ಅಂತಂದ್ರೆ ನಮ್ಗೆ ಅಗತ್ಯವಾಗಿ ಇಲ್ಲಿ 4 ಅಂಶ ಕಂಡು ಅಲ್ಲಿ ಒಂದು ಹೇಳಿದೀವಿ ನೋಡೋಣ. ಒಂದು ಬಣ್ಣದಲ್ಲಿ
ಬದಲಾವಣೆ ಆಯ್ತು. ಎರಡನೇದಲ್ಲೂ ಶಾಖ ಅಂದ್ರೆ ತಾಪದಲ್ಲಿ ಬದಲಾವಣೆ ಅಂತಲ್ವಾ, ಹೌದಲ್ವಾ? ತಾಪದಲ್ಲಿ ಬದಲಾವಣೆ ಆಯ್ತು. ಮೂರನೇದಲ್ಲಿ ಅನಿಲ ಬಿಡುಗಡೆ ಆಯ್ತಲ್ವಾ? ಹೇಳ್ಬೇಕು, ಏನ ಬಿಡುಗಡೆ ಆಯ್ತಲ್ಲಿ? ಅನಿಲ ಬಿಡುಗಡೆ ಆಯ್ತು, ಹೌದಲ್ವಾ? ಮತ್ತೆ ಹೊಸ ವಸ್ತು ಉಂಟಾಗಿರ್ತಕ್ಕಂಥ ಬೇರೆ. ಅಂದ್ರೆ ಆಮೇಲೆ ಏನಾಯ್ತಲ್ಲಿ, ಒಂದು ವಸ್ತು ನಾವು ಈ ತಾಪ ಇದೆ ಒಂದು ರಾಸಾಯನಿಕ ಏನಾಗ್ತಲ್ಲಿ ನನ್ನ ಸ್ಥಿತಿಯಲ್ಲಿ ಬದಲಾವಣೆ ಏನಾಗ್ತಲ್ಲಿ, ಘನ ಇದ್ದು ದ್ರವ ಆಗೋದು, ದ್ರವ ಇದ್ದು ಅನಿಲ ಆಗೋದು. ನಮ್ದು ಯಾವುದು ಸ್ಥಿತಿ ಸ್ಥಿತಿ ಬದಲಾವಣೆ. ಅಂದ್ರೆ ಒಂದು ರಾಸಾಯನಿಕ ನಡೆದಿದೆ ಅಂತ ಹೇಳ್ಬೇಕು ಅಂತಂದ್ರೆ ನಾವು ಮುಖ್ಯವಾಗಿ ಈ 4 ಅಂಶಗಳಿಂದ ನಾವು ಒಂದು ರಾಸಾಯನಿಕ ನಡೆದಿದೆ ಅಂತ ನಾವು ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅರ್ಥಾಯ್ತಲ್ಲ? ಒಂದೇನಾಗತ್ತಲ್ಲಿ ಬಣ್ಣ ಬದಲಾವಣೆ ಇರಬೇಕು, ಎರಡನೇದು ಆಕಾರದ ಬದಲಾವಣೆ ಇರಬೇಕು, ಬಿಡುಗಡೆ ಆಗಬೇಕು, ಸ್ಥಿತಿ ಬದಲಾವಣೆ. ಈ 4 ಅಂಶಗಳು ನಮಗೆ ಒಂದು ಎರಡು ವಸ್ತುಗಳ ನಡುವೆ ಏನಾಗಿದೆ ಇಲ್ಲಿ ರಾಸಾಯನಿಕ ನಡೆದಿದೆ ಅಂತೇಳಿ ನಾವು ಏನ್ಮಾಡಬಹುದಲ್ಲಿ ಹೇಳಲಿಕ್ಕೆ ಸಾಧ್ಯ ಇರ್ತಕ್ಕಂತಹ ಅಂಶಗಳು. ಅಂದ್ರೆ ಈ ರಾಸಾಯನಿಕ ಕ್ರಿಯೆ ನಡೆದಿದೆ, ರಾಸಾಯನಿಕ ಕ್ರಿಯೆ ಅಂತಂದ್ರೆ ಏನ್ ಹೇಳೋದು ನಾವು? ರಾಸಾಯನಿಕ ಕ್ರಿಯೆ ನಡೆಯಕ್ಕೆ 4 ಅಂಶ ಗೊತ್ತಲ್ವಾ? ಮತ್ತೆ ರಾಸಾಯನಿಕ ಕ್ರಿಯೆ ಅಂತಂದ್ರೆ ಏನು? ರಾಸಾಯನಿಕ ಕ್ರಿಯೆ ಅಂತಂದ್ರೆ ಏನದು? ಎರಡಕ್ಕಿಂತ ಹೆಚ್ಚು ವಸ್ತು ವರ್ತಿಸಿ ಹೊಸ ವಸ್ತು ಉತ್ಪತ್ತಿ ಆಗ್ತಕ್ಕಂಥದ್ದು. ಹೊಸ ವಸ್ತು ಉತ್ಪತ್ತಿ ಆಗಿ ನಾವೇನು ಕರಿತೀವಿ? ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಈ ರಾಸಾಯನಿಕ ಕ್ರಿಯೆನ ನಾವು ಏನ್ ಮಾಡೋದಲ್ಲಿ, ಉದಾಹರಣೆಗೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಮೆಗ್ನೀಷಿಯಂ ಇದೆ ಅಲ್ವಾ? ಮೆಗ್ನೀಷಿಯಂ ಮತ್ತು ಏನಲ್ಲಿ ಆಕ್ಸಿಜನ್ ಪರಸ್ಪರ ಪ್ರತಿವರ್ತಿಸಿ ಏನ್ ಸಿಗುತ್ತೆ ನಮಗೆ? ಮೆಗ್ನೀಷಿಯಂ ಆಕ್ಸೈಡ್ ಬರುತ್ತೆ. ಅಂದ್ರೆ ಕಾಣಿಸ್ತಿದೆ, ಮೆಗ್ನೀಷಿಯಂ ಆಮ್ಲಜನಕದೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ ಅಂತ ಹೇಳ್ತೀವಿ. ಅದ್ರಲ್ಲಿ ಇದು ನಾವು ಪದ ಸಮೀಕರಣ ಅಂತ ಕರಿತೀವಿ. ಎಂದು ಕರಿತಿದ್ದ ರಾಸಾಯನಿಕ ನಡೆದದನ್ನ ನಾವು ಪದಗಳಲ್ಲಿ ಬರೆದರೆ, ಅದರಲ್ಲಿ ಪದಗಳಲ್ಲಿ ಬರೆದ್ರೆ ಅದು ನಾವೆಂತ ಕರಿತೀವಿ? ಅದನ್ನ ಪದ ಸಮೀಕರಣ ಅಂತ ಕರಿತೀವಿ. ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿರ್ತಕ್ಕಂಥದ್ದನ್ನ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಅಥವಾ ಪಾಲ್ಗೊಂಡಿರ್ತಕ್ಕಂಥ ವಸ್ತುಗಳನ್ನ ಅವುಗಳ ಸಂಕೇತಗಳ ಮೂಲಕ ಅಥವಾ ಅಣುಸೂತ್ರಗಳ ಮೂಲಕ ಬರೆದರೆ ಅದನ್ನ ನಾವು ಏನ್ ಮಾಡ್ತೀವಿ? ರಾಸಾಯನಿಕ ಸಮೀಕರಣ ಅಂತ ಹೇಳ್ತೀವಿ. ಅರ್ಥಾಗ್ತಿದ್ಯಾ? ಏನಿಲ್ಲಿ ರಾಸಾಯನಿಕ ನಡೆದಿದೆ, ಆ ರಾಸಾಯನಿಕ ಕ್ರಿಯೆ ನಾವೇನ್ ಮಾಡ್ತಿದೀವಿ? ಆ ರಾಸಾಯನಿಕ ಪಾಲ್ಗೊಂಡಿರ್ತಕ್ಕಂತಹ ವಸ್ತುಗಳ ಸಂಕೇತಗಳ ಮೂಲಕ ನಾವು ಬರೆದ್ರೆ ಅದನ್ನ ನಾವೇನ್ ಕರಿತೀವಿ? ಅದನ್ನ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಅರ್ಥಾಗ್ತಿದ್ಯಾ? ಓಕೆ, ರಾಸಾಯನಿಕ ಸಮೀಕರಣದಲ್ಲಿ ನಾವು 2 ಭಾಗ ನೋಡ್ತಾ ಇದೀವಿ. 2 ಭಾಗ ನೋಡ್ತಿದೀವಲ್ವಾ? ಒಂದು ಈ ಭಾಗ ಕಾಣ್ತಿದೆಯಲ್ಲ, ಇದು ಅಂದ್ರೆ ಒಂದು ಈ ಭಾಗ ಇದೆ, ಮತ್ತಿನ್ನೊಂದು ಈ ಭಾಗ ಇದೆ, ಹೌದಾ? 2 ಭಾಗ ಕಾಣ್ತಿದ್ದೀರಿ. ಈ 2 ಭಾಗಗಳನ್ನು ಸಹ ಏನಾಗಿದೆ? ಬಾಣದ ಗುರುತು ಏನಾಗಿದೆ? ಬೇರ್ಪಡಿಸಿದೆ, ಹೌದಲ್ವಾ? ಕಾಣ್ತಿದೆಯಲ್ಲ ಎಲ್ಲರಿಗೂ? ಇದು ಒಂದೇ ಭಾಗ, ಇದು 2ನೇ ಭಾಗ ಕಾಣಿಸ್ತಿದೆಯಲ್ಲ? ಈ 2 ಭಾಗಗಳು ಏನ್ ಮಾಡಿದೆ? ಒಂದು ಬಾಣದ ಗುರುತು ಏನ್ ಮಾಡಿದೆ? ಬೇರ್ಪಡಿಸಿದೆ, ಹೌದಲ್ವಾ? ಹಾಗಿದ್ಮೇಲೆ ಈ ಮಧ್ಯ ಭಾಗ ಏನು ಮತ್ತೆ 2ನೇ ಭಾಗ ಯಾವುದು ಅಂತ ನೋಡೋದಾದ್ರೆ, ಮಧ್ಯ ಭಾಗ ಏನಾಗಿದೆ? ರಾಸಾಯನಿಕದಲ್ಲಿ ಯಾವೆಲ್ಲ ವಸ್ತುಗಳು ಭಾಗವಹಿಸಿದ್ವೋ, ಅರ್ಥಾಗ್ತಿದೆಯಾ? ರಾಸಾಯನಿಕದಲ್ಲಿ ಯಾವೆಲ್ಲ ವಸ್ತುಗಳು ಭಾಗವಹಿಸಿದ್ವೋ ಅವುಗಳು ಒಳಗೊಂಡಿರ್ತಕ್ಕಂತಹ ಭಾಗ ಇದೆ. ಮತ್ತಿನ್ನೊಂದು ರಾಸಾಯನಿಕ ಕ್ರಿಯೆ ನಡೆದ ನಂತರ ಯಾವ ವಸ್ತುಗಳು ಬರ್ತಾ ಇದಾವೆ ಅವುಗಳದೊಂದು ಭಾಗ ಇದೆ, ಹೌದಾ? ಉದಾಹರಣೆಗೆ ಮೆಗ್ನೀಷಿಯಂ ವೈರ್ ಅನ್ನ ರಿಬ್ಬನ್ ಅನ್ನು ನಾವು ಸುಟ್ಟಾಗ ಮೆಗ್ನೀಷಿಯಂ ರಿಬ್ಬನ್ ಆಮ್ಲಜನಕ ಬಳಸಿಕೊಂಡು ಆಮ್ಲಜನಕ ಬಳಸಿಕೊಂಡು ಏನಂತಲ್ಲಿ ಉರಿತು, ಉರಿದವು ಇಲ್ಲಿದ್ದಾವೆ. ಆಮೇಲೆ ಉಳಿದ ಒಂದು ಬೂದಿ ಏನದು? ಮೆಗ್ನೀಷಿಯಂ ಆಕ್ಸೈಡ್, ಅದು ಒಂದ್ ಕಡೆ ಇದೆ, ಹೌದಲ್ವಾ? ಅಂದ್ರೆ 2 ಭಾಗ, ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ವಸ್ತುಗಳ ಭಾಗ ಒಂದಾದ್ರೆ, ಮತ್ತಿನ್ನೊಂದು
ರಾಸಾಯನಿಕ ಕ್ರಿಯೆ ನಡೆದ ನಂತರ ಬಂದಿರತಕ್ಕಂತಹ ವಸ್ತುಗಳು ಒಂದ್ ಕಡೆ ಇದೆ, ಹೌದಲ್ವಾ? ಹಾಗಿದ್ಮೇಲೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ಯಾವೆಲ್ಲ ವಸ್ತುಗಳು ಭಾಗವಹಿಸುತ್ತವೋ ಅವನ್ನ ಪ್ರತಿವರ್ತಕಗಳು ಅಂತ ಕರಿತೀವಿ. ಅವನ್ನ ಪ್ರತಿವರ್ತಕಗಳು. ಮತ್ತೆ ರಾಸಾಯನಿಕ ಕ್ರಿಯೆ ನಡೆದ ನಂತರ ಬರ್ತಕ್ಕಂಥ ವಸ್ತುಗಳು ನಾವೆಂದು ಕರಿಬಹುದು, ಎಂದು ಕರಿತೀವಿ ಉತ್ಪನ್ನಗಳು. ಅರ್ಥ ಆಗ್ತಿದೆಯಲ್ಲ? ಅದು ರಾಸಾಯನಿಕದಲ್ಲಿ ಯಾವೆಲ್ಲ ವಸ್ತುಗಳು ಭಾಗವಹಿಸ್ತಾ ಇದಾವೋ ಅವು ನಾವು ಪ್ರತಿವರ್ತಕಗಳು ಅಂತ ಕರಿತೀವಿ. ರಾಸಾಯನಿಕ ಕ್ರಿಯೆ ನಡೆದ ನಂತರ ಬರ್ತಕ್ಕಂಥ ವಸ್ತುಗಳನ್ನು ನಾವು ಉತ್ಪನ್ನಗಳು ಅಂತೇಳಿ ಕರಿತೀವಿ. ಇರ್ಬೇಕು. ಅರ್ಥ ಆಗ್ತಿದ್ಯಾ? ನೀವ್ ಹೇಳ್ತೀವ ಪ್ರತಿವರ್ತಕಗಳು ಅಂತಂದ್ರೆ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಸೇರಿದ್ರೆ ಮತ್ತೆ ಪ್ರತಿವರ್ತಕ. ಅಂದ್ರೆ ಪ್ರತಿವರ್ತಕ ಅಂತ ಹೇಳ್ತಾರೆ. ಪ್ರತಿವರ್ತಕ ಅಂದ್ರೆ ರಾಸಾಯನಿಕದಲ್ಲಿ ಪಾಲ್ಗೊಳ್ಳುವ ವಸ್ತುಗಳು. ಮೊದಲು ನೀನು ಹೇಳಿದೆ ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್. ಓಕೆ, ಅದೇ ರೀತಿ ಈ ಉತ್ಪನ್ನಗಳು ಏನು ಅಂತ ಹೇಳಿದ್ರೆ ನಾನು ರಾಸಾಯನಿಕ ನಡೆದ ನಂತರ ಬರ್ತಕ್ಕಂಥ ವಸ್ತುಗಳು ಅಂತ ಹೇಳಿದ್ದೀನಿ, ಹೌದಾ? ಹೇಳು, ಉತ್ಪನ್ನ ಅಂತಂದ್ರೆ ಏನು? ಪ್ರತಿವರ್ತಕಗಳಲ್ಲಿ ಆಗಿ ಅದರಲ್ಲಿ ಮೆಗ್ನೀಷಿಯಂ ಆಮ್ಲಜನಕ ಬಳಸಿಕೊಂಡು ಅದು ಮೆಗ್ನೀಷಿಯಂ ಆಕ್ಸೈಡ್ ಆಯ್ತು, ಅದನ್ನು ಉತ್ಪನ್ನ. ಮೆಗ್ನೀಷಿಯಂ ಆಕ್ಸೈಡ್ ಅದು ಉತ್ಪನ್ನ. ರಾಸಾಯನಿಕ ನಡೆದ ನಂತರ ಬರ್ತಕ್ಕಂಥ ವಸ್ತುಗಳಲ್ಲಿ ಉತ್ಪನ್ನಗಳು ಅಂತೇಳಿ ಕರಿತೀವಿ. ಅದು ನಿಮ್ ತಲೆಯಲ್ಲಿ ಇರ್ಬೇಕು. ಫಸ್ಟ್ ಪ್ರತಿವರ್ತಕ ಅಂದ್ರೇನು ಮತ್ತೆ ಉತ್ಪನ್ನ ಅಂತಂದ್ರೇನು ಅಂತ ಇರ್ಬೇಕು. ಗೊತ್ತಾಗ್ತಿದೆಯಲ್ಲ? ಓಕೆ, ಇಲ್ಲಿ ನಾನು ಮೆಗ್ನೀಷಿಯಂ ಬರ್ದಿದ್ದೀನಿ, ಇಲ್ಲಿ ಆಕ್ಸಿಜನ್ ಬರ್ದಿದ್ದೀನಿ, ಇಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಇದೆ, ಹೌದಲ್ವಾ? ಅರ್ಥ ಆಗ್ತಿದ್ಯಾ? ಇಲ್ಲಿ ನೋಡ್ರಿ, ಇಲ್ಲಿ ಒಂದು ರೂಲ್ ಇದೆ. ಪ್ರತಿವರ್ತಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಪರಮಾಣು ಸಹ ಉತ್ಪನ್ನದಲ್ಲಿ ಅಷ್ಟೇ ಸಂಖ್ಯೆಯಲ್ಲಿ ಇರಬೇಕು. ರಾಷ್ಟ್ರ ಸಂರಕ್ಷಣೆ ಇದು ಒಂದ್ ಕಡೆ ಎಷ್ಟು ವಸ್ತುಗಳಿದಾವೋ ಇನ್ನೊಂದ್ ಕಡೆ ಅಷ್ಟೇ ಇರ್ಬೇಕು. ಏನಿದೆ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆ, ಇಲ್ಲಿ ಮೆಗ್ನೀಷಿಯಂ ಇಲ್ಲಿ ಒಂದಿದೆ, ಆಕ್ಸಿಜನ್ ಇಲ್ಲಿ ಎರಡಿದಾವೆ. ಇಲ್ಲಿ ಮೆಗ್ನೀಷಿಯಂ ಒಂದಿದೆ, ಇಲ್ಲಿ ಆಕ್ಸಿಜನ್ ಒಂದೇ ಐತಿ. ಇಂಬ್ಯಾಲೆನ್ಸ್ ಆಗಿದೆ ಅಲ್ವಾ? ಅದು ಅಂದ್ರೆ ಇಂತಿಷ್ಟೇ ಯಾವುದೇ ವಸ್ತು ಆಗಿರಲಿ ಇಂತಿಷ್ಟೇ ಪ್ರಮಾಣದಲ್ಲಿ ಏನಾಗಬೇಕಾವು ಸೇರ್ಕೊಂಡು ಏನಾಗ್ತಾವು ಹೊಸ ವಸ್ತುವನ್ನು ಉಂಟಾಗ್ತದೆ. ನೋಡ್ರಿ, ಇಲ್ಲಿ ನೋಡ್ರಿ, ಸೋಡಿಯಂ ಇದೆ, ಕ್ಲೋರಿನ್ ಇದೆ, ಸೋಡಿಯಂ ಕ್ಲೋರೈಡ್ ಇದೆ. ಇಲ್ಲಿ ಸೋಡಿಯಂ ಇಲ್ಲಿ ಸೋಡಿಯಂ ಒಂದೈತಿ, ಇಲ್ಲಿ ಕ್ಲೋರಿನ್ ಎರಡಿದಾವೆ. ಇಲ್ಲಿ ಸೋಡಿಯಂ ಒಂದೈತಿ, ಇಲ್ಲಿ ಕ್ಲೋರಿನ್ ಒಂದಿದೆ. ಸರ್, ಇಲ್ಲಿ ಕ್ಲೋರಿನ್ ಎರಡಿದೆ, ಇಲ್ಲಿ NaCl2 ಬರೆಯೋಣ ಸರ್ ಅಂತಂದ್ರೆ ಆ NaCl2 ಆದ್ರೆ ಅದೇನಾಗಲ್ಲ, ಅದು ಉಪ್ಪು ಆಗೋದಿಲ್ಲ, ಅದು ಬೇರೆ ಸಂಯುಕ್ತನೇ ಆಗಿಬಿಡುತ್ತೆ. ಅರ್ಥ ಹೇಳ್ತಿರೋದು? ಹಂಗಾಗಿ ಏನಾಗಬೇಕಲ್ಲಿ ಯಾವುದೇ ವಸ್ತುಗಳು ಇಂತಿಷ್ಟೇ ಪ್ರಮಾಣದಲ್ಲಿ ಏನಾಗಬೇಕು ಸಂಯೋಗವನ್ನು ಹೊಂದಿ ಏನಾಗ್ತಾವ ಹೊಸ ವಸ್ತುಗಳಾಗಿ ರೂಪುಗೊಳ್ತವೆ. ಓಕೆ, ಇನ್ಮೇಲೆ ಇಲ್ಲಿ ನಾವೇನ್ ಮಾಡ್ಬೇಕು, ಈಗ ಇಲ್ಲಿ ಇಂಬ್ಯಾಲೆನ್ಸ್ ಆಗಿದೆ. ಈಗ ರಾಸಾಯನಿಕ ಕ್ರಿಯೆ ಪರ್ಫೆಕ್ಟ್ ಆಯ್ತು ನಿಮ್ಗೆಲ್ಲರಿಗೂ. ರಾಸಾಯನಿಕ ಕ್ರಿಯೆ ಏನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಪರಸ್ಪರ ಪ್ರತಿವರ್ತಿಸಿ ಏನಾಗಬೇಕಲ್ಲಿ ಹೊಸ ವಸ್ತು ಉಂಟಾದ್ರೆ ಅದು ನಾವು ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಅರ್ಥಾಗ್ತಿದ್ಯಾ? ಸರಿ, ಅದು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಆ ರಾಸಾಯನಿಕ ಕ್ರಿಯೆಯಲ್ಲಿ ಹಲವಾರು ವಿಧಗಳಿದಾವೆ. ರಾಸಾಯನಿಕ ಮತ್ತೆ 4 ವಿಧ ಬರ್ತವೆ. ಅವ್ರು ನೆಕ್ಸ್ಟ್ ಕ್ಲಾಸ್ ನೋಡೋಣ ಅಂತೀವಿ. ಅರ್ಥಾಗ್ತಿದ್ಯಾ? ರಾಸಾಯನಿಕ ಕ್ರಿಯೆ ಮತ್ತೆ 4 ವಿಧಗಳಿಗೆ ಬಂದ್ರೆ ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ ಮತ್ತೆ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಂತೇಳಿ 4 ವಿಧಗಳಿದಾವೆ ರಾಸಾಯನಿಕದಲ್ಲಿ. ಅದನ್ನ ನೆಕ್ಸ್ಟ್ ಕ್ಲಾಸ್ ನೋಡೋಣ ಅಂತೆ. ನಾವಿವತ್ತು ಇಡೀ ಕ್ಲಾಸ್ ಅನ್ನು ಯಾವ್ದು ಅಂತಂದ್ರೆ ರಾಸಾಯನಿಕ ಕ್ರಿಯೆ ಮತ್ತೆ ಆ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ಆ ರಾಸಾಯನಿಕ ಕ್ರಿಯೆಯನ್ನ ಸಮೀಕರಣ ರೂಪದಲ್ಲಿ ಹೇಗೆ ಬರೆಯೋದು, ಮತ್ತೆ ಆ ರಾಸಾಯನಿಕ ಸಮೀಕರಣವನ್ನ ಹೇಗೆ ಸರಿದೂಗಿಸೋದು, ಇದಿಷ್ಟನ್ನು ಮಾತ್ರ ನಾವಿವತ್ತು ಈ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ನಾನು ಇದೆಲ್ಲ ಅಳಿಸಲ್ಲ ನೋಡಿ. ಈಗ ನಾನು ಇವೆರಡು ಸಮೀಕರಣ ಮಾತ್ರ ಉಳಿಸ್ಕೊಳ್ತೀನಿ. ಅದನ್ನ ಮೆಗ್ನೀಷಿಯಂ ಆಕ್ಸೈಡ್ ಇದಿಷ್ಟನ್ನು ನೋಡಿ. ಇಲ್ಲಿ ನಾವಿದನ್ನ ಪ್ರತಿವರ್ತಕ ಅಂತ ಇದನ್ನ ಉತ್ಪನ್ನ ಅಂತ ಕರಿತೀವಿ, ಹೌದಾ? ಈಗ ನಾವು ಮಾಡ್ಬೇಕಾಗ್ತದೆ, ಇಲ್ಲಿ ಏನಾಗಬೇಕಿಲ್ಲ, ನಮಗೆ ಪ್ರತಿವರ್ತಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಪರಮಾಣು ಸಹ ಉತ್ಪನ್ನದಲ್ಲಿ ಅಷ್ಟೇ ಸಂಖ್ಯೆಯಲ್ಲಿ ಇರಬೇಕು. ಆ ರೀತಿ ನಾವು
ಸಮೀಕರಣವನ್ನ ಬರೀಬೇಕು. ಆ ರೀತಿ ಬರೆಯೋದ್ರಲ್ಲಿ ನಾವೇಂತ ಕರಿತೀವಿ ಅಂದ್ರೆ ಏನ್ ಕರಿತೀವಿ ಅದನ್ನ? ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಅಂತ ಕರಿತೀವಿ. ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ. ಅರ್ಥ ಆಗ್ತಿದೆ ಹೇಳ್ತಿರೋದು ನಾನು ಏನನ್ನ? ಪ್ರತಿವರ್ತಕದಲ್ಲಿರುವ ಪ್ರತಿವರ್ತಕ ಗೊತ್ತಿರ್ಬೇಕು. ಕಾಣ್ತಿದೆಯಲ್ಲಿ ಯಾವುದು ಬಾಣ ಗೊತ್ತಿಲ್ಲ ಈ ಕಡೆ ಇರ್ತಕ್ಕಂಥ ವಸ್ತುಗಳು ಇಲ್ಲಿ ಎಷ್ಟಿದಾವೋ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಪರಮಾಣು ಸಹ ಇರುತ್ತೆ. ಇಲ್ಲಿ ಮೆಗ್ನೀಷಿಯಂ ಇದೆಯಾ? ಅಲ್ಲಿ ಮೆಗ್ನೀಷಿಯಂ ಇದೆ. ಇಲ್ಲಿ ಆಕ್ಸಿಜನ್ ಇದೆಯಾ? ಅಲ್ಲಿ ಆಕ್ಸಿಜನ್ ಇದೆ. ಆದ್ರೆ ಇಲ್ಲಿ ಸೆಪರೇಟ್ ಇದ್ವು ಅವಷ್ಟು ಸಹ ಒಂದರಲ್ಲಿದೆ. ಉದಾಹರಣೆ ನಮ್ಮ ಮನೇಲಿ ಟೀ ಮಾಡುವಾಗ ಏನಿರ್ತೀವಿ? ನಮ್ಮ ಟೀ ಮಾಡುವಾಗ ಏನಿರುತ್ತೆ? ಟೀ ಮಾಡಕ್ ಬೇಕಾದ ಸಾಮಾನುಗಳು ಯಾವುವು? ನೀರು ಬೇಕು, ಸಕ್ಕರೆ ಬೇಕು, ಟೀ ಪುಡಿ ಬೇಕು, ಹಾಲು ಬೇಕು. ಇವು 4 ಸೆಪರೇಟ್ ಇದ್ದಲ್ವಾ? ಇವು 4 ಸಹ ಸೆಪರೇಟ್ ಇದ್ವು. ಅವು 4 ನಾನು ಏನ್ ಮಾಡಿದೆ? ಒಂದಕ್ಕೆ ಹಾಕಿದೆ. ಒಂದಕ್ಕೆ ಹಾಕಿದ ನಂತರ ಏನಾಯ್ತವು? ಟೀ ಆಯ್ತು. ಅದು ಟೀ ಆಯ್ತಲ್ವಾ? ಆ ಟೀ ನಲ್ಲಿ ಸಕ್ಕರೆ ಅಂಶ ಇಲ್ವಾ? ನೀರಂಶ ಇಲ್ವಾ? ಹಾಲಂಶ ಇಲ್ವಾ? ಟೀ ಪುಡಿ ಅಂಶ ಇದೆ ಅಲ್ವಾ? ಆದ್ರೆ ಅಲ್ಲಿ ಸೆಪರೇಟ್ ಇದೆಯೋ? ಸೆಪರೇಟ್ ಇದಾವ? ಇಲ್ಲ, ವಸ್ತು ಸಹ ಒಂದೇ ಕಡೆ. ಹಂಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಪರಮಾಣು ಸಹ ಇರುತ್ತೆ, ಆದ್ರೆ ಬೇರೆ ರೂಪದಲ್ಲಿರುತ್ತೆ ಅಷ್ಟೇ. ಇಲ್ಲಿದ್ದವು ಇಲ್ಲಿಂದ ಪೂರ್ತಿ ಯಾವ್ಯಾಗ ಹೋಗಲ್ಲ ಅಥವಾ ಬೇರೆ ಕಡೆ ಹೋಗಲ್ಲ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಪರಮಾಣು ಇಲ್ಲಿರುತ್ತೆ, ಆದ್ರೆ ಯಾವ ರೂಪದಲ್ಲಿರುತ್ತೆ? ಬೇರೆ ರೂಪದಲ್ಲಿರ್ತವೆ ಅಂತ ಹೇಳ್ತಾರೆ. ಉದಾಹರಣೆಗೆ ಇಲ್ಲಿ ಸೋಡಿಯಂ ಇತ್ತು, ಕ್ಲೋರಿನ್ ವರ್ತಿಸ್ತು, ಇದರಲ್ಲಿ ಸೋಡಿಯಂ ಉಪ್ಪಾಯ್ತು. ಅದೇ ರೀತಿ ನಾವು ನೋಡ್ತಕ್ಕಂಥ ನೀರಲ್ಲಿ ಏನಿದೆ? ಹೈಡ್ರೋಜನ್ ಇದೆ ಮತ್ತೆ ಆಕ್ಸಿಜನ್ ಇದೆ. ಹೌದಲ್ಲ? ನೀರಲ್ಲಿ ಏನಿದೆ? ಅಲ್ವಾ? ಅಂದ್ರೆ ಹೈಡ್ರೋಜನ್ ಬೇರೆ ಇತ್ತು, ಆಕ್ಸಿಜನ್ ಬೇರೆ ಇತ್ತು. ಅವೆರಡು ಸಾರಿ ಸೇರಿ ಏನಾಗಿದೆ? ನೀರಾಗಿದೆ. ಅರ್ಥ ಆಗ್ತಿದ್ಯಾ? ಅಂದ್ರೆ ಹೈಡ್ರೋಜನ್ ನೀರಿನಲ್ಲಿ ಹೈಡ್ರೋಜನ್ ಇಲ್ವಾ? ಇದೆ. ಆಕ್ಸಿಜನ್ ಇಲ್ವಾ? ಇದೆ. ಎರಡು ಸಹ ಸಮಪ್ರಮಾಣ ಸೇರಿಕೊಂಡಿದ್ದಾವೆ. ಆದ್ರೆ ರೂಪ ಚೇಂಜ್ ನೋಡಿ. ಇದು ಒಂದಿಲ್ಲ, ಇದು ಒಂದಿಲ್ಲ. ಅದು ಎರಡು ಸೇರಿ ಬರ್ತಕ್ಕಂಥ ವಸ್ತು ಯಾವುದು? ಅರ್ಥಾಗ್ತಿದೆ ಹೇಳ್ತದ್ದು. H2 plus O2 gives us to H2O. ಇದು ಗ್ಯಾಸ್, ಇದು ಗ್ಯಾಸ್, ಇದು ಲಿಕ್ವಿಡ್, ದ್ರವ. ಹೌದಲ್ವಾ? ಬಗ್ಗೆ ಇಲ್ಲಿ ನೋಡಿ. ಇಲ್ಲಿ ಉದಾಹರಣೆಗೆ ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ನಾನು ಹೇಳಿದೆ, ಏನ್ ಹೇಳಿದೆ ನಿಮಗೆ? ಪ್ರತಿವರ್ತಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಪರಮಾಣು ಸಹ ಉತ್ಪನ್ನದಲ್ಲಿ ಅಷ್ಟೇ ಸಂಖ್ಯೆಯಲ್ಲಿ ಇರಬೇಕು. ಆ ರೀತಿ ನಾವು ಸಮೀಕರಣವನ್ನ ಸರಿದೂಗಿಸಬೇಕು. ಹೆಂಗೆ? ನೋಡಿ, ಫಸ್ಟ್ ನಮಗೆ ನೀವು ತಿಳ್ಕೋಬೇಕಂದ್ರೆ ಏನ್ ಮಾಡಕ್ಕಿಲ್ಲಿ? ಫಸ್ಟ್ ನಾವು ಪ್ರತಿವರ್ತಕದಲ್ಲಿ ಇರ್ತಕ್ಕಂಥ ಯಾವ್ಯಾವ ಅಂತ ಬರ್ಕೊಳ್ಳಿ. ಪ್ರತಿವರ್ತಕದಲ್ಲಿ ಮೆಗ್ನೀಷಿಯಂ ಇದೆಯಲ್ವಾ? ಮೆಗ್ನೀಷಿಯಂ ಇದೆ, ಮೆಗ್ನೀಷಿಯಂ ಬರ್ಕೊಳ್ಳೋಣ. ಆಕ್ಸಿಜನ್ ಇದೆಯಲ್ವಾ? ಬರ್ಕೊಳ್ಳಲ್ವಾ? ಓ, ಇದು ಪ್ರತಿವರ್ತಕದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದಾವೆ ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ. ಅರ್ಥ ಆಗ್ತಿದ್ಯಾ? ಪ್ರತಿವರ್ತಕದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದಾವೆ? ಮೆಗ್ನೀಷಿಯಂ ಎಷ್ಟೈತಿ? ಒಂದಿದೆ. ಆಕ್ಸಿಜನ್ ಎಷ್ಟಿದೆ? 2. ಹೌದಾ? ಇದು ಎಲ್ಲ ತಲೆ ಹೋಗ್ಬಿಡೋದು. ಮೆಗ್ನೀಷಿಯಂ ಒಂದಿದೆ, ಆಕ್ಸಿಜನ್ 2. ಇಲ್ಲಿ ಬಂದ್ರಿ ಈ ಕಡೆ ಉತ್ಪನ್ನಕ್ಕೆ ಬಂದ್ರೆ ಮೆಗ್ನೀಷಿಯಂ ಎಷ್ಟೈತಿ? ಮೆಗ್ನೀಷಿಯಂ ಎಷ್ಟು? ಒಂದಿದೆ. ಆಕ್ಸಿಜನ್ ಎಷ್ಟಿದೆ? 1 ಐತಿ. ಹೌದಲ್ವಾ? ಮತ್ತೆ ಏನ್ ಮಾಡ್ಬೇಕು? ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇದು ಆಕ್ಚುಲಿ ಮೆಗ್ನೀಷಿಯಂ ಇಲ್ಲಿ ಒಂದೇ ಇದೆ, ಅಲ್ಲಿ ಒಂದೇ ಇದೆ. ಇದನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಸಮ ಇದೆ, ಅದು ಸಮ ಇದಲ್ವಾ? ಸಮ ಇದ್ದ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಇದೇನಾಗಿದೆ? ಇಲ್ಲಿ ಬಂದಿರ್ತಕ್ಕಂಥ ಪ್ರಾರಂಭ ಇಲ್ಲಿ ಆಮ್ಲಜನಕ ಇಲ್ಲಿ 2 ಪ್ರಮಾಣದಲ್ಲಿದೆ, ಇಲ್ಲಿ 1 ಪ್ರಮಾಣದಲ್ಲಿ. ಮತ್ತೆ ಏನ್ ಮಾಡ್ಬೇಕು ಸರ್? ಇಲ್ಲಿ MgO2 ಮಾಡ್ಬಿಡಿ ಸರ್. ಹೌದಲ್ವಾ? MgO2 ಮಾಡಕ್ ಬರುತ್ತಾ? ಮೆಗ್ನೀಷಿಯಂ ಆಕ್ಸೈಡ್ ಅಥವಾ ನಾವು O2 ಜಾಸ್ತಿ ಮಾಡಕ್ ಬರುತ್ತಾ? ಇಲ್ಲಿ O ಇದೆ, O2 ಮಾಡ್ಬಿಡಲ್ವಾ? ಬರಲ್ಲ. ಅರ್ಥ ಆಗ್ತಿದ್ಯಾ? ಅಥವಾ ಹಿಂದೆ ಒಂದ್ 2 ಹಾಕ್ಬಿಡೋಣ ಮಧ್ಯದಲ್ಲಿ, Mg2O ಅಂತ ಮಾಡೋಣ. ಬರೋದಿಲ್ಲ, ಬರಕ್ ಸಾಧ್ಯನೇ ಇಲ್ಲ. ಅದೇನ್ ಮಾಡ್ಬೇಕು? ಇಡೀ ಮೆಗ್ನೀಷಿಯಂ ಆಕ್ಸೈಡ್ ಅನ್ನೇ ಇನ್ನೊಂದು ಹಾಕ್ಬೇಕು. ಏನ್ ಮಾಡ್ಬೇಕಲ್ಲಿ?
ಇಲ್ಲಿ ಮಾಡ್ತೀನಿ ನೋಡಿ, ಏನ್ ಮಾಡಿದೆ ಅಂತ ನೀವು ಹೇಳಿ. MgO ಏನ್ ಮಾಡಿದೆ ನಾನು? ಇನ್ನೊಂದು ಮೆಗ್ನೀಷಿಯಂ ಆಕ್ಸೈಡ್ ಸೇರ್ತೆ ಅದಕ್ಕೆ. ಏನ್ ಮಾಡಿದೆ ನಾನು? ಇನ್ನೊಂದು ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಹಾಕಿದೆ, ಹೌದಲ್ವಾ? ಮೆಗ್ನೀಷಿಯಂ ಆಕ್ಸೈಡ್ ಇತ್ತು, ಇನ್ನೊಂದು ಮೆಗ್ನೀಷಿಯಂ ಆಕ್ಸೈಡ್ ಹಾಕಿದೆ. ಇನ್ನೊಂದು ಮೆಗ್ನೀಷಿಯಂ ಆಕ್ಸೈಡ್ ಹಾಕಿದಾಗ ಏನಾಯ್ತು? ಒಂದು ಎರಡು ಆಯ್ತಲ್ವಾ ಇದು ಆಕ್ಸಿಜನ್? ಏನಾಯ್ತಿದು? ಆಕ್ಸಿಜನ್ ಈಗ 2 ಆಯ್ತು. ನೋಡ್ರಿ, 2 ಸಮ ಅಂತ. ಮೆಗ್ನೀಷಿಯಂ ಏನಾಗುತ್ತೆ ಈಗ? ನೋಡ್ರಿ, ಇಲ್ಲೊಂದು ಮೆಗ್ನೀಷಿಯಂ, ಇನ್ನೊಂದು ಮೆಗ್ನೀಷಿಯಂ 2 ಆಯ್ತು. ಇಲ್ಲಿ ಒಂದಿದೆ, ಅದಕ್ಕೆ ಬಿಡಬೇಕು. ಇಲ್ಲಿ MgO ಹಾಕ್ಬೇಕಾ? ಇಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಹಾಕ್ಬೇಕಾ? ಏನ್ ಹಾಕ್ಬೇಕು? ಮೆಗ್ನೀಷಿಯಂನೇ ಆಡ್ ಮಾಡೋಕಲ್ವಲ್ಲ, ಒಂದು ಮೆಗ್ನೀಷಿಯಂ ಹಾಕಿ ಸಾಕಲ್ವ ಇದಕ್ಕೆ? ಹೌದಾ? ಈಗ ನೋಡ್ರಿ, ಈ ಮೆಗ್ನೀಷಿಯಂ ಏನಾಗ್ತಿದೆ? ಇಲ್ಲಿ ಮೆಗ್ನೀಷಿಯಂ 2 ಆಗಿತ್ತಲ್ವ? ಇಲ್ಲಿ ಇದು 2 ಆಗಿತ್ತು, ಇಲ್ಲಿ ಒಂದಿತ್ತು, ಇನ್ನೊಂದು ಮೆಗ್ನೀಷಿಯಂ ಇನ್ನೊಂದು ಹಾಕಿ ಏನಾಗ್ತಿದೆ? ಮೆಗ್ನೀಷಿಯಂ ನೋಡ್ರಿ, ಈಗ ಮೆಗ್ನೀಷಿಯಂ ಇಲ್ಲಿ 2, ಅಲ್ಲಿ 2, ಆಕ್ಸಿಜನ್ ಇಲ್ಲಿ 2, ಉತ್ಪನ್ನದಲ್ಲೂ ಸಹ 2 ಇದೆ. ಈಗ ಏನಾಗ್ತಿದೆ? ಇಕ್ವೇಶನ್ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಅಂತಂದ್ರೆ ಹೆಂಗಿದೆ ನೋಡ್ರಿ, ಇಲ್ಲಿ ಬರೀತೀನಿ ಅಂತ. ಏನು ಬರೆಯೋದು? ಎಷ್ಟು ಮೆಗ್ನೀಷಿಯಂ ಇದಾವೆ? 2mg. ಹೌದಾ? ಇವೆರಡು ಸರಿ 2mg ಅಂತ ಬರೋದಾ? 2mg ಅಲ್ವಾ? ಪ್ಲಸ್ O2 ಇದೆಯಾ? ಈಗ ಎಷ್ಟೈತೆ? ಈಗ ಎಷ್ಟೈತೆ? ಇದು ಎಷ್ಟಲ್ಲಿ? ಈಗ 2 2mgO. ಅರ್ಥ ಆಗ್ತಿದೆಯಲ್ಲ? ಎಲ್ಲರಿಗೂ ಅರ್ಥ ಆಗಬೇಕಿದು. ನಾನೇನು ಮಾಡಿದೆ ಅಲ್ಲಿ? ಆಟ ಮಾತ್ರ ಏನು ಮಾಡಿದ್ವಾ? ಏನೂ ಇಲ್ಲ. ಇಲ್ಲಿ ಯಾವ ಕಡಿಮೆ, ಯಾಕೆ ಕಡಿಮೆ ಇತ್ತು ಅದನ್ನು ಜಾಸ್ತಿ ಮಾಡಿದೆ. ಅದನ್ನು ಜಾಸ್ತಿ ಮಾಡಕ್ ಹೋದಾಗ ಇಲ್ಲಿ ಉತ್ಪನ್ನದಲ್ಲಿ ಜಾಸ್ತಿ ಇದ್ದು, ಸರಿ ಇಲ್ಲಿ ಏನಾಗಿತ್ತು? ಇಲ್ಲಿ ಪ್ರತಿವರ್ತಕದಲ್ಲಿ ಪರಮಾಣುಗಳು ಜಾಸ್ತಿ ಇದ್ದು ಉತ್ಪನ್ನದಲ್ಲಿ ಕಡಿಮೆ ಇತ್ತು. ಹಂಗ ಪ್ರತಿವರ್ತಕವಾಗಿರ್ತಕ್ಕಂಥ ಪರಮಾಣುಗಳು ಜಾಸ್ತಿ ಮಾಡಿದೆ. ಆ ಜಾಸ್ತಿ ಮಾಡುವ ಸಂದರ್ಭದಲ್ಲಿ ಏನಾಯ್ತು? ಪ್ರತಿವರ್ತಕದ ಪ್ರಮಾಣ ಜಾಸ್ತಿ ಆದವು, ಉತ್ಪನ್ನದಲ್ಲಿ ಕಡಿಮೆ ಆದವು. ಹೌದಲ್ವಾ? ಉತ್ಪನ್ನದಲ್ಲಿ ಕಡಿಮೆ ಆದವು. ಆಗ ಮತ್ತೆ ಏನು ಮಾಡಿದ್ರೆ ನಾನು ಉತ್ಪನ್ನದಲ್ಲೂ ಸಹ ಇರ್ತಕ್ಕಂಥ ಪರಮಾಣುಗಳನ್ನ ಜಾಸ್ತಿ ಮಾಡಿ. ಒಟ್ಟು ನೀವು ಏನ್ ಮಾಡ್ಬೇಕಲ್ಲಿ? ಇದಕ್ಕೆ ಯಾವ್ದೇ ರೀತಿ ಇರ್ತಕ್ಕಂಥ ಮೆಥಡ್ ಇಲ್ಲ, ಇಂಥದೇ ಈಗ ನಾವು ಗಣಿತಲ್ಲಾದ್ರೆ ಒಂದು ಸೂತ್ರ ಹಾಕಿ ಆ ಸೂತ್ರ ಬಳಸ್ಕೊಂಡು ನೋಡಮ್ಮ, ಹಿಂಗೆ ಒಂದು ಲೆಕ್ಕವನ್ನ ಬಿಡಿಸು ಅಂತ ಹೇಳ್ತಾರೆ. ಏನಾದ್ರೆ ಒಂದು ಸೂತ್ರ ಇರುತ್ತೆ, ಸೂತ್ರಕ್ಕೆ ನಾವು ಬೆಲೆಗಳನ್ನ ಹಾಕಿ ಈ ಇದ್ರ ಮುಖಾಂತರ ಬಿಡಿಸು ಅಂತ ಹೇಳ್ತೀವಿ. ಇಲ್ಲಿ ಅದೇ ರೀತಿ ಅದಕ್ಕೆ ಯಾವುದೇ ರೀತಿ ಇರ್ತಕ್ಕಂಥ ಮೆಥಡ್ ಆಗಲಿ ಸೂತ್ರ ಆಗಲಿ ಇಲ್ಲ. ನಿಮ್ಮ ಲೆಕ್ಕಾಚಾರ ಈಸಿ ಇದು. ಏನಿದೆ ಇಲ್ಲಿ? ಬಾಣದ ಗುರುತಿಂದ ಈ ಕಡೆಗೆ ಎಷ್ಟದಾವೆ, ಬಾಣದ ಗುರುತಿಂದ ಈ ಕಡೆಗೆ ಎಷ್ಟು ಪರಮಾಣುಗಳಿದಾವೆ, ಯಾವ್ದು ಜಾಸ್ತಿ ಇದೆ ಯಾವ್ದು ಕಡಿಮೆ ಇದೆ ಅದನ್ನ ಮಾಡ್ಬೇಕಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಈಗ ನಾವು ಇನ್ನೊಂದು ಬ್ಯಾಲೆನ್ಸ್ ಮಾಡ್ತೀವಿ ನೋಡ್ರಿ. ಅದನ್ನ ಸೋಡಿಯಂ ಕ್ಲೋರೈಡ್ ಇದೆ ಅಲ್ವಾ? ಇದೊಂದು ಇದಕ್ಕೆ ಬರ್ಕೊಂಡಲ್ಲ ಎಷ್ಟು ನೋಡಿದ? ಇಲ್ಲಿ ಸೋಡಿಯಂ ಕ್ಲೋರೈಡ್ ಅಲ್ಲಿ ಏನಾಗಿದೆ? ಅಲ್ಲಿ ಸೋಡಿಯಂ ಪರಮಾಣು ಸಂಕೇತ ಗೊತ್ತಿರ್ಬೇಕು ನಿಮಗೆ. ತಿಂತಿ ಬಂದಿದ್ರೆ ನಿಮಗೆ ಎಲ್ಲಾ ಧಾತುಗಳ ಪರಮಾಣು ಸಂಕೇತಗಳು ಗೊತ್ತಿದ್ದರೆ ಈಸಿಯಾಗಿ ರಾಸಾಯನಿಕ ಸಮೀಕರಣಗಳನ್ನ ಬರೆಯೋದು ಈಸಿ. 9ನೇ ಕ್ಲಾಸ್ ಹೇಳ್ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಸೋಡಿಯಂ ಎಷ್ಟು? ಇಲ್ಲೂ ಸಹ ಅಷ್ಟೇ. ನಾವು 2 ಕಾಲ ಮಾಡ್ಕೇವು, ಪ್ರತಿವರ್ತಕ ಮತ್ತೆ ಉತ್ಪನ್ನ ಅಂತ 2 ಕಾಲ ಮಾಡ್ಕೇವು. ಅರ್ಥ ಆಗ್ತಿದ್ಯಾ? ಫಸ್ಟ್ ಏನ್ ಮಾಡ್ಬೇಕು? ಪ್ರತಿವರ್ತಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಪರಮಾಣುಗಳು ಇಲ್ಲಿ ಬರ್ತಾವೆ. ಹೌದಾ? ಏನಿದೆ ಇಲ್ಲಿ? Na ಅಂದ್ರೆ ಸೋಡಿಯಂ ಇದೆ ಅಲ್ವಾ? ನೆಕ್ಸ್ಟ್ ಕ್ಲೋರಿನ್ ಇದೆ, Cl. ಇದು ಪರಮಾಣುಗಳು ಬರ್ಕೋಬಾರ್ದನ್ನ, ಕ್ಲೋರಿನ್ ಬರ್ಕೋಬಾರ್ದು. ಇಲ್ಲಿ ಏನಾಗಿದೆ? ಸೋಡಿಯಂ ಎಷ್ಟಿದೆ? 1 ಇದೆ. ಕ್ಲೋರಿನ್ ಎಷ್ಟಿದೆ? 2 ಇದೆ. ಇದು ಸಹ ಸೇಮ್ ಮೆಗ್ನೀಷಿಯಂ ಆಕ್ಸೈಡ್ ಬ್ಯಾಲೆನ್ಸ್ ಮಾಡಿದ್ವು ಹಂಗೆ ಇದುವ. ಉತ್ಪನ್ನ ಸೋಡಿಯಂ ಎಷ್ಟಿದೆ? 1 ಇದೆ. ಕ್ಲೋರಿನ್ ಎಷ್ಟಿದೆ? 1 ಇದೆ. ಹೌದಲ್ವಾ? ಈಗ ಏನ್ ಮಾಡ್ಬೇಕೀಗ? ಸೋಡಿಯಂ ಕಟ್ಟಿದೆ ಅಂತ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಲೋರಿನ್ 2 ಇದೆ, ಕ್ಲೋರಿನ್ 1 ಇದೆ. ಅದಕ್ಕೆ ಏನ್ ಮಾಡ್ಬೇಕು? Cl
ಹಾಕ್ಬೇಕು ಇನ್ನೊಂದು ಸೇಲ್ ಹಾಕ್ಬೇಕಾ? ಇದು ಸಂಯುಕ್ತ. ಇದು ಏನೇ ನಾವು ಮಾಡಿದ್ರೆ ಸಹ ಇಡೀ ಸಂಯುಕ್ತಕ್ಕೆ ನಾವು ಸಂಯುಕ್ತ ಪ್ರಮಾಣ ಜಾಸ್ತಿ ಮಾಡಬೇಕು. ಬರೀ ನಾವು ಫ್ಲೋರಿನ್ ಮಾತ್ರ ಜಾಸ್ತಿ ಮಾಡಕ್ ಬರಲಿಲ್ಲ. ಸಪರೇಟ್ ಇದ್ದಾಗ ಇಲ್ಲಿ ಐತಲ್ಲ, ಇಲ್ಲಿ ಮಾಡಿ ಏನ್ ಮಾಡ್ಬೋದು ನಾವು? ಬರೀ ಜಸ್ಟ್ ಅವನ್ನಷ್ಟೇ ಜಾಸ್ತಿ ಮಾಡಬಹುದು. ಆದ್ರೆ ಅವೆರಡು ಸೇರಿ ಒಂದು ಸಂಯುಕ್ತ ವಸ್ತು ಆಯ್ತು ಅಂದ್ಮೇಲೆ ಇಡೀ ಆ ಸಂಯುಕ್ತ ವಸ್ತುವನ್ನೇ ಜಾಸ್ತಿ ಮಾಡಬೇಕು. ತಲೆ ಇರ್ಬೇಕು. ಓಕೆ, ಏನ್ ಮಾಡ್ಬೇಕು? ಇಲ್ಲ ಇದ್ಮೇಲೆ ಇನ್ನೊಂದು ಸೋಡಿಯಂ ಕ್ಲೋರೈಡ್ ಅನ್ನ ಹಾಕ್ಬೇಕು. ಇನ್ನೊಂದು ಸೋಡಿಯಂ ಕ್ಲೋರೈಡ್ ಹಾಕಿದ್ರೆ ಅಂತಲ್ಲಿ ಕ್ಲೋರಿನ್ ಏನಾಯ್ತು? ಎರಡಾಗ್ಬಿಡ್ತು. ಅದ್ರ ಜೊತೆಗೆ ಸೋಡಿಯಂ ಸಹ ಏನಾಯ್ತು? ಎರಡಾಯ್ತು. ಅದಕ್ಕೆ ಈ ಕಡೆ ಏನ್ ಮಾಡ್ಬೇಕು? ಒಂದು ಸೋಡಿಯಂ ಅನ್ನ ಆಡ್ ಮಾಡಬೇಕು. ಅವಾಗ ಇಲ್ಲೂ ಸಹ ಸೋಡಿಯಂ ಅದಾಯ್ತಲ್ಲ. ಈ ರೀತಿ ನಾವು ಯಾವುದೇ ಸಮೀಕರಣಗಳನ್ನು ಅದಾಯ್ತಲ್ಲ. ಇದು ಈಗ ಬರೀಬೋದು ನಾವು ಹೇಳಿದ್ರೆ ಸಮೀಕರಣ ಬಾಲಜಿ. ಈಗ ನಾನು ಇಲ್ಲಿ ಇನ್ನೊಂದು ಸೋಡಿಯಂ ಸೇರ್ತೀನಿ, ಒಂದು ಸೋಡಿಯಂ ಕ್ಲೋರೈಡ್ ಸೇರ್ತಲ್ವಾ? ಈಗ ಇವೆರಡು ಸೇರ್ಸ್ ಒಂದು ಸಮೀಕರಣ ಬರೀಬೇಕಲ್ಲ. ಏನ್ ಬರೀಬೇಕು ಇಲ್ಲಿ? ಬ್ಯಾಲೆನ್ಸ್ ಈಕ್ವೇಶನ್ ಬರೀಬೇಕಲ್ವಾ? ಬ್ಯಾಲೆನ್ಸ್ ಈಕ್ವೇಶನ್ ಬರೀಬೇಕು. ಈಗ ಇದು ಇಂಬ್ಯಾಲೆನ್ಸ್ಡ್, ಇದು ಬ್ಯಾಲೆನ್ಸ್ ಆಗಿಲ್ಲ. ಬ್ಯಾಲೆನ್ಸ್ ಈಕ್ವೇಶನ್ ಈಗ ಬರೀಬೇಕು ಕೆಳಗಡೆ. ಏನನ್ನ? 2Na plus Cl2 ಬಂತು 2Na ಅಂದ್ರೆ ಎರಡು NaCl. ಅರ್ಥ ಆಗ್ತಿದೆಯಲ್ಲ? ಈ ಎರಡು ಸಮೀಕರಣ ಅಂದ್ರೆ ಸಮೀಕರಣ ಅಂದ್ರೆ ಯಾವ್ದಾದ್ರು ಅಷ್ಟೇ, ಅದೆಷ್ಟೇ ಉತ್ತರ ಇರಲಿ, ಎಷ್ಟರ ಸಮೀಕರಣ, ಎಷ್ಟರಾದ್ರೂ ಪ್ರಮಾಣಗಳಲ್ಲಿ ಎಲ್ಲವನ್ನ ಏನ್ ಮಾಡ್ಬೇಕು ನೀವು? ಯಾವ್ದು ಕಡಿಮೆ ಇದೆಯಾ ಅದನ್ನ ಜಾಸ್ತಿ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಆ ಜಾಸ್ತಿ ಮಾಡಿದ್ರೆ ಏನಾಗದಲ್ಲಿ ಸಮೀಕರಣಗಳು ಬ್ಯಾಲೆನ್ಸ್ ಆಗ್ತವೆ. ಇನ್ನೊಂದು ಮಾಡಿದ್ರೆ ಸಮೀಕರಣ ಬ್ಯಾಲೆನ್ಸ್ ಮಾಡಲ್ವಾ? ಏನಾಗೋದಲ್ಲಿ ನೀವೇ ಮಾಡಿ ಮಕ್ಕಳೊಂದ ಇನ್ನೊಂದಿದೆ. ಅದು ಸೆಕೆಂಡ್ ನಾಲ್ಕು ಸಿಂಪಲ್ ಆಗಿರೋದು ಮಾಡೋಣ. ಹೈಡ್ರೋಜನ್ನು ಆಮ್ಲಜನಕದೊಂದಿಗೆ ವರ್ತಿಸಿ ಏನುಂಟು ಮಾಡುತ್ತೆ? ನೀರನ್ನು ಉಂಟು ಮಾಡುತ್ತೆ ಅಂತ ಸಮೀಕರಣ ಬರೀತೀವಿ ನಾವು. ಏನಂತಲ್ಲಿ ಹೈಡ್ರೋಜನ್ನು ಆಮ್ಲಜನಕದೊಂದಿಗೆ ವರ್ತಿಸಿ ಏನ್ ಬರ್ತದೆ? ಏನ್ ಬರುತ್ತೆ? ನೀರು ಬರ್ತಾ ಇದೆ. ಅರ್ಥ ಆಗ್ತಿದೆಯಾ? ನೀರು ಹಾಕ್ತಿದೆ. ನೀರು ನೋಡಿದ್ರೆ ಹೈಡ್ರೋಜನ್ ಎಷ್ಟಿದಾವೆ? ಆಕ್ಸಿಜನ್ ಎಷ್ಟಿದೆ? ಇಲ್ಲಿ ಹೈಡ್ರೋಜನ್ ಎಷ್ಟಿದೆ? ಆಕ್ಸಿಜನ್ ಎಷ್ಟಿದೆ? ಒಂದು. ಬ್ಯಾಲೆನ್ಸ್ ಮಾಡ್ಬೋದಲ್ವಾ? ಯಾರು ಹೇಳ್ತೀರಾ ಹೇಗ್ ಬ್ಯಾಲೆನ್ಸ್ ಮಾಡೋದು ಅಂತ? ಹೇಳಿ ನೋಡೋಣ, ಪ್ರಯತ್ನ ಮಾಡು. ಇನ್ನೊಂದು ನೀರಿನವನ್ನ ಸೇರಿಸಬೇಕು. ಹೌದಾ? ಕರೆಕ್ಟಾ? ಇನ್ನೊಂದು ನೀರಿನವನ್ನ ಹಾಕ್ಬೇಕು ಅಂತ ಆಯ್ತು. ಓಕೆ, ನೀರಿನವನ್ನ ಹಾಕಿದೆ. ಎಷ್ಟು ಆಯ್ತಲ್ವಾ? ಇದು ಇದಕ್ಕೆ ಹಾಕಿದ್ರಿಂದ ಆಕ್ಸಿಜನ್ ಏನಾಯ್ತು? ಇಲ್ಲಿ ಎರಡಾಯ್ತು. ಇಲ್ಲಿ ಎರಡು ಆಗ್ಬಿಡ್ತಿದ್ದು. ಆಗ ಹೈಡ್ರೋಜನ್ ಏನಾಯ್ತು? ಹೈಡ್ರೋಜನ್ ಎಷ್ಟಿದೆ? ಇಲ್ಲಿ ಎಷ್ಟಾಯ್ತು? ಹೈಡ್ರೋಜನ್ ಇಲ್ಲಿ ಹೈಡ್ರೋಜನ್ ಇದಕ್ಕೇನು ಮಾಡ್ಕೋ? ಇನ್ನೊಂದು ಹೈಡ್ರೋಜನ್ ಅಣುವನ್ನ ಹಾಕಬೇಕು. ಹೌದಲ್ವಾ? ನೆಕ್ಸ್ಟ್ ಇದನ್ನ ಏನ್ ಮಾಡೋದು? ಈಗ ಸೇರಿಸಿ ಬರೀಬೇಕು. ಏನಾದ್ರು H2 ಇದೆ, ಏನ್ ಮಾಡಕ್ಕೆ? H4 ಅಂತ ಬರೀಬೇಕಾ? ಏನ್ ಹೇಳ್ಬೇಕು? 4H2 ಬರೀಬೇಕಾ? 4H ಬರೀಬೇಕಾ? ಹೈಡ್ರೋಜನ್ H2ನೇ. ಇಲ್ಲಿ ಎರಡಿದೆ, ಇಲ್ಲಿ ಎಷ್ಟು ಹಾಕಿ 4 ಆಗಿದ್ದು? 2 ಹಾಕ್ಬೇಕಲ್ವಾ? ಇದೇನ್ ಬರ್ಬೇಕು ನಾವು? 2H2. ಹೌದಾ? ನಾವೇನ್ ಪ್ರಮಾಣ ಹೆಚ್ಚಿಗೆ ಹಾಕಿದೀವಲ್ಲ ಅದನ್ನ ಇಲ್ಲಿ ಬರ್ಬೇಕು. ಅರ್ಥ ಆಗ್ತಿದ್ಯಾ? ಇದನ್ನ H4 ಅಂತ ಮಾಡಂಗಿಲ್ಲ ಅಥವಾ 4H ಅಂತ ಮಾಡಂಗಿಲ್ಲ. ನಾವ್ ಎಷ್ಟು ಪ್ರಮಾಣ ಹೆಚ್ಚಿಗೆ ಮಾಡಿರ್ತೀವಲ್ಲ ಅದನ್ನ ಆ ಪ್ರಮಾಣ ಏನ್ ಮಾಡ್ತೀವಿ? ವೆಬ್ಸೈಟ್ ಅಲ್ಲಿ ಹಾಕ್ಬೇಕು. ಅರ್ಥ ಆಗ್ತಿದ್ಯಾ? ಈಗ
H2 ಇತ್ತು, ಇನ್ನೊಂದು H2 ಜಾಸ್ತಿ ಮಾಡಿದೆ, ಅವಾಗ ಏನಾಗ್ತದೆ ಹೆಚ್ಚು 4 ಆಯ್ತು. 4 ತೋರಿಸಬೇಕು 2H2. ಇನ್ನು ಎಷ್ಟು ಪ್ರಮಾಣ ಜಾಸ್ತಿ ಮಾಡ್ತೀವಿ ಅದನ್ನ ಇಲ್ಲ ಪ್ಲಸ್ ಈಗ ಇದು H4 ಒಟ್ಟು ಅಂತ ಕೊಡ್ಬೇಕಾ? 2H2 ಈಗ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ ನಾವೀಗ ರಾಸಾಯನಿಕ ಕ್ರಿಯೆ ಅಂತಂದ್ರೆ ಏನು, ಆಮೇಲೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿಕ್ಕೆ ಕಾರಣವಿರ್ತಕ್ಕಂಥ ಅಂಶಗಳು ಯಾವ ಅಂತ ನೋಡಿದ್ವಿ. ಪ್ಲಸ್ ಏನ್ ನೋಡಿದ್ವಿ ನಾವು ರಾಸಾಯನಿಕ ಸಮೀಕರಣ ಅಂತಂದ್ರೆ ಅಂತ ನೋಡಿದ್ವಿ. ಆಮೇಲೆ ರಾಸಾಯನಿಕ ಸಮೀಕರಣವನ್ನ ಹೇಗೆ ಸರಿದೂಗಿಸೋದು ಅರ್ಥ ಆಗಿದೆಯಲ್ಲ ಎಲ್ರಿಗೂ? ಓಕೆ, ಇನ್ಮೇಲೆ ರಾಸಾಯನಿಕ ಕ್ರಿಯೆ ಅಂದ್ರೆ ನಮ್ಗೆ ಎಲ್ಲ ಗೊತ್ತಿದೆ. ರಾಸಾಯನಿಕ ಕ್ರಿಯೆ ಅಂತಂದ್ರೆ ಏನು? ಹೊಸ ವಸ್ತು ಉತ್ಪತ್ತಿ ಆದ್ರೆ ಅಲ್ವಾ? ನೆಕ್ಸ್ಟ್ ಈ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿರ್ತಕ್ಕಂಥ ಅಂಶಗಳ ಹಂಗಮ್ಮ. ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿಕ್ಕೆ 4 ಅಂಶಗಳನ್ನು ಹೇಳಿದೆ. ಯಾವಾಗ? ಒಂದು ಶಾಖದಲ್ಲಿ ಬದಲಾವಣೆ, ಮತ್ತೆ ಹೇಳು ಒಬ್ಬರು ಹೇಳಕ್ ಎಲ್ಲರೂ ಹೇಳ್ಬೇಡ, ಹೇಳು ಬಣ್ಣದಲ್ಲಿ ಬದಲಾವಣೆ, ದಿವ್ಯ ಅನಿಲ ಬಿಡುಗಡೆ, ಲಾಸ್ಟ್ ಆಯ್ತಾ? ಇನ್ನ ರಾಸಾಯನಿಕ ಸಮೀಕರಣ ಅಂತಂದ್ರೆ ಏನು ನೋಡಿದ್ವಿ. ರಾಸಾಯನಿಕ ಸಮೀಕರಣ ಅಂತಂದ್ರೆ ಏನು? ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ವಸ್ತುಗಳನ್ನ ಅವುಗಳ ಸಂಕೇತಗಳ ರೂಪದಲ್ಲಿ ಬರೆಯೋದನ್ನ ರಾಸಾಯನಿಕ ಸಮೀಕರಣ ಅಂತ ಕರೆದ್ವಿ, ಅದಲ್ವಾ? ಅದೇ ರೀತಿ ಈ ರಾಸಾಯನಿಕ ಸಮೀಕರಣ ಸರಿದೂಗಿಸೋದು ಅಂತಂದ್ರೆ ಏನಂತ ಹೇಳಿದ್ವಿ. ರಾಸಾಯನಿಕ ಸಮೀಕರಣ ಸರಿದೂಗಿಸೋದು ಅಂತಂದ್ರೆ ಏನದು? ಪ್ರತಿವರ್ತಕದಲ್ಲಿರುವ ಪ್ರತಿ ಪರಮಾಣುವು ಉತ್ಪನ್ನದಲ್ಲಿ ಅಷ್ಟೇ ಸಂಖ್ಯೆಯಲ್ಲಿರುವಂತೆ ನಾವು ಸಮೀಕರಣವನ್ನ ಸಿದ್ಧಪಡಿಸೋದನ್ನ ಅಥವಾ ಸಮೀಕರಣವನ್ನ ಬರೆಯೋದನ್ನ ನಾವೇನು ಕರಿತೀವಿ? ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ ಅಂತ ಕರೆದು. ಆಯ್ತಾ? ರಾಸಾಯನಿಕ ಸಮೀಕರಣ ಸರಿದೂಗಿಸೋದ್ರಲ್ಲಿ ನಾವು 3 ಸಮೀಕರಣ ಸರಿದೂಗಿಸಿದೀವಿ. ಆ ಸರಿದೂಗಿಸ್ತಕ್ಕಂಥ ವಿಧಾನ ಯಾವುದೇ ಮೆಥಡ್ಸ್ ಇಲ್ಲ ಅಂತ ಹೇಳಿದೀವಿ. ಅರ್ಥ ಆಗಿದೆಯಲ್ವಾ? ಸಮೀಕರಣ ಸರಿದೂಗಿಸಬಹುದಲ್ಲ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ರಾಸಾಯನಿಕ ಕ್ರಿಯೆಯ ವಿಧಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಆಯ್ತಾ ಮಕ್ಕಳ? ಈ ಪಾಠ ನಿಮ್ಮೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ.